ಗ್ರಾಮ ನಿಮ್ಮೂರಾಗುತ್ತೆ. ಇದು ಗೊತ್ತಾಗಬೇಕು. ಬೇರೆ ಊರುಗಳಿವೆ. ಒಂದು ಒಳ್ಳೆಯತನಕ್ಕೆ, ಒಂದು ಒಳ್ಳೆಯ ಸಾತ್ವಿಕ ಭಾವನೆಗೆ, ಒಂದು ಧರ್ಮಕ್ಕೆ, ಒಂದು ಸಂಸ್ಕಾರಕ್ಕೆ, ಒಂದು ಸಂಸ್ಕೃತಿಗೆ ನಾವೆಲ್ಲರೂ ಕೂಡ ಮಾದರಿಯಾಗಿರಬೇಕು. ಆ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಬೇಕು. ನೀತಿ ಅಂತಂದ್ರೆ ನೀತಿಯ ಗೆರೆ ಹಾಕಬೇಕು. ನೀತಿ ಅಂದ್ರೆ ನೀತಿ, ಮನುಷ್ಯನ ನೀತಿ, ಮಾನವೀಯ ನೀತಿ, ಧರ್ಮದ ನೀತಿ, ಆ ದಾರಿಯಲ್ಲಿ ಹೋಗುವಂತ ನೀತಿಗೆ ಗೆರೆ ನೇರವಾಗಿರುವಂತ ಒಂದು ಗೆರೆ ಹಾಕಬೇಕು. ಆ ಗೆರೆಯ ದಾರಿಯಲ್ಲಿ ನೀವೆಲ್ಲರೂ ಇದೆಯಾ ಅಂತಕ್ಕಂಥ ಭಾವನೆ ನಮ್ಮದು. ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಕಾರಣ ಏನು ಅಂತಂದ್ರೆ ನಿಮಗೆಲ್ಲ ಬಹಳ ಜನ ಗೊತ್ತಿದೆ, ಸಂಜೆ 7 ಗಂಟೆ ಆದ್ಮೇಲೆ ಯಾವ ಹಳ್ಳಿಯಲ್ಲಿ ಯಾವ ಹುಡುಗರನ್ನ ಮಾತಾಡ್ಸಂತ ಸಂದರ್ಭ ಇರೋದೇ ಇಲ್ಲ. ಯಾಕೆ ಗೊತ್ತಾಗ್ತದೆ ಹೇಳಿದ್ರೆ, ಸಂಜೆ 7 ಗಂಟೆ ಆದ್ಮೇಲೆ ಯಾರನ್ನು ಮಾತನಾಡಿಸುವಂತ ಸಂದರ್ಭನೇ ಬರಲಿಲ್ಲ, ಆಗದೇ ಇಲ್ಲ. ಯಾಕೆ ಅಂತಂದ್ರೆ ನಾವು ಮಾತಾಡ್ತೀವಿ, ಅವರು ಮಾತಾಡ್ತಾರೆ. ಯಾಕೆ ಮಾತಾಡ್ತಾರೆ ಅಂತ ಗೊತ್ತಾಯ್ತು? ನಾವು ಎರಡೆರಡು ಕೊಡುವುದು ಕಾಣ್ತೇವೆ ಸಂಜೆ ಹೊತ್ತಾದ್ಮೇಲೆ. ಯಾವ್ದಾದ್ರು ಕೊಡೋದು ಕಷ್ಟ ಆಗ್ತದೆ. ಅಂದ್ರೆ ದಾರಿ ಹೋಗುವ ಸಂದರ್ಭ ಇದೆಯಲ್ಲ, ಅದು ಒಳ್ಳೆಯ ದಾರಿಯಾಗಿರ್ಬೇಕು. ಧರ್ಮನೂ ಅಷ್ಟೇ. ನಾವು ಮಾಡೋದನ್ನ ಏನ್ ಮಾಡಿದ್ದೀವಿ, ಮಾಡೋದನ್ನ ಅಭಿಪ್ರಾಯನೇ ನಾವೆಲ್ಲ ಹಿಂದೂಗಳು ಅಂತ ಹೇಳಿ ಹೊರಟುಬಿಟ್ಟಿದ್ದೀವಿ. ಹಿಂದೂ ದೇಶದಲ್ಲಿ ಹಿಂದೂಗಳೇ, ಹಿಂದೂ ದೇಶದಲ್ಲಿ ಹಿಂದೂಗಳೇ ಅಂತ ಮೇಲೆ ನಮಗೆ ನಮ್ಮದೇ ಆದಂತ ಒಂದು ವ್ಯವಸ್ಥೆ ಇದೆ ಅಲ್ವಾ. ಹಿಂದೂ ದೇಶದಲ್ಲಿ ಹಿಂದೂಗಳೇ, ಹಿಂದೂ ದೇಶದಲ್ಲಿ ಸಿಖ್ ಧರ್ಮ ಇದೆ, ಬೌದ್ಧ ಧರ್ಮ ಇದೆ, ಜೈನ ಧರ್ಮ ಇದೆ, ಯಹೂದಿ ಧರ್ಮ ಇದೆ, ಕ್ರಿಶ್ಚಿಯನ್ ಧರ್ಮ ಇದೆ. ಇವೆಲ್ಲವೂ ಹಿಂದೂ ದೇಶದಲ್ಲಿ ಇರೋದು. ಲಿಂಗಾಯತ ಧರ್ಮದ ಹಿಂದೂ ದೇಶದಲ್ಲಿ ಇದ್ದಾನೆ. ಸಿಖ್ ಧರ್ಮವಾಗಿ ನೀವು ಸಿಖ್ರಲ್ಲ ಅಂತ ಹೇಳಿದ್ರೆ ಅವರು ವಾಪಸ್ ಕಳಿಸ್ತಾರೆ. ಹಂಗೆ ದುಡ್ಡು ಒಳ್ಳೆ ಧರ್ಮದ ಅಭಿಮಾನ ನೀವೇನಂತೆ, ಅವರೊಂದೇ ಇವರು ಅಂತ ಹೇಳಿದ್ರೆ ಇವ್ರನ್ನ ಮಾಡ್ತಾರೆ, ಲಿಂಗಾಯತ ಅಂತ ಹೇಳ್ತಾರೆ. ಧರ್ಮದ ಸ್ವಾಭಿಮಾನದ ಸಂಕೇತನವಾಗಬೇಕು. ಧರ್ಮದ ಸ್ವಾಭಿಮಾನದ ಸಂಕೇತನವಾಗಬೇಕಂದ್ರೆ ಬೇರೆ ಎಲ್ಲ ಧರ್ಮಗಳಿಗಿಂತಲೂ ಶ್ರೇಷ್ಠವಾದಂತಹ ಧರ್ಮದ ಅನುಯಾಯಿಗಳು ನಾವು ಆಗಲಿಕ್ಕೆ ಅವಕಾಶ ಆಗುತ್ತೆ. ಇದನ್ನು ತಿಳ್ಕೊಬೇಕು.